ಇಲ್ಲಿರೋ ಎಲ್ಲ ಜಸ್ಟ್ ಪಾಸ್ ಹುಡುಗರಿಗೆ ಹೇಳ್ತೀನಿ, ನಾನು ಬೆಂಗಳೂರಿಗೆ ಬಂದಾಗ ನನ್ನ ಹತ್ರ ಕಾಸಿರಲಿಲ್ಲ. ಒಂದು 4 ವರ್ಷದಿಂದ ಅಕಾಡೆಮಿ ಕಟ್ಟಿದೆ, ಸ್ಟೇಟ್ ಎಲ್ಲ ಸುತ್ತಿದೆ, ಕಾಲೇಜ್ಗೆ ಹೋಗಿ ಮೋಟಿವೇಟ್ ಮಾಡಿದೆ. ದಿನಕ್ಕೆ 12ರಿಂದ 14 ತಾಸು ನಾನು ಪಾಠ ಮಾಡ್ತಿದ್ದೆ, ರ್ಯಾಂಕ್ ಕೊಡಿಸಿದೆ. ಬ್ಯಾಕ್ಗ್ರೌಂಡ್ ಇಲ್ಲ, ಆ ಕಂಪ್ನಿಗೆ ನಾನು ಒಬ್ಬನೇ ಓನರು. ₹1 ಬಂದರೆ ಅದರಲ್ಲಿ ಆ್ಯಡ್ ಕೊಡ್ತಿದ್ದೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದೆ. ರಿಸ್ಕ್. ನನಗೆ ಎಷ್ಟೋ ಸ್ನೇಹಿತರು ಹೇಳಿದ್ರು ಸ್ಟಾರ್ಟಿಂಗ್ ಫಸ್ಟ್ ಇಯರಲ್ಲಿ, ಸ್ವಲ್ಪ ಕಾಸು ಮಾಡ್ಕೊಂಡಿದ್ಯಾ ಅವ್ನು ಸೈಟ್ ಮೇಲೆ ಹಾಕು ಅಂತ. ಸೈಟ್ ಮೇಲೆ ಹಾಕಿದ್ರೆ ಏನಾಗುತ್ತೆ? ಸೈಟ್ ಮೇಲೆ ಹಾಕಲಿಲ್ಲ, ಎತ್ಕೊಂಡೋಗಿ ಆ್ಯಡ್ ಕೊಟ್ಟೆ, ಪಬ್ಲಿಸಿಟಿ ತಗೊಂಡೆ. ಅದನ್ನ ಮಾಡಿ ಮತ್ತೆ ಬೆಳೆಸಿ ಇವತ್ತು 600ರಿಂದ 700 ಜನ ವರ್ಷಕ್ಕೆ MBBS ಹುಡುಗರನ್ನ ಆಚೆ ತರ್ತಿದ್ದೀನಿ. ಮೊನ್ನೆ ಅಚಾನಕ್ಕಾಗಿ ದೈವಬರ ಟಿಕೆಟ್ಸ್ ನಾನು ಕೇಳಿದ್ರು, ಏನು ನೀನು ಗೆದ್ದು ಬಿಡ್ತೀಯಾ ಅಂತ. ನನ್ನ ರಿಲೇಟಿವ್ಸ್ ಎಲ್ಲ ನನ್ನನ್ನು ನೀನು ಗೆದ್ದು ಬಿಡ್ತೀಯಾ ಅಂತ ಕೇಳಿದ್ರು. ನಾನು ಹೇಳಿದೆ, ಸೋಲಕ್ಕೆ ನಾವು ರೆಡಿ ಇರೋದು, ನೋಡೋಣ ಅಂತ ಹಾಕಿದೆ. ಫಿಯರ್ಲೆಸ್ ಆಗೋಗಿ ನಾಮಿನೇಷನ್ ಹಾಕಿದೆ. ನಾನು ಗೆಲ್ತಿರೋ ಸೋಲ್ತಿನೋ ನನಗೆ ಏನೂ ಬೇಕಾಗಿರಲಿಲ್ಲ, ಅವಕಾಶ ಸಿಕ್ಕಿದೆ. ಅಟ್ಲೀಸ್ಟ್ ನಾಳೆ ಬೆಳಗ್ಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಪ್ರದೀಪ ಅಂತ ಗುರುತಿಸ್ತಾರೆ, ಅಷ್ಟೇ ಐಡೆಂಟಿಟಿ ಸಾಕಾಗಿತ್ತು ನನಗೆ, ಅಷ್ಟೇ ಸಾಕಾಗಿತ್ತು. ಹೋದೆ. ಅದೇನು ಸರ್ ಗೆದ್ದು ಬಿಟ್ಟೆ? ಯಾಕೆ ಗೆದ್ದೆ ಗೊತ್ತಾ ಸರ್? ಭಯ ಬಿದ್ದು ಸಾಯ್ಬಾರ್ದು ಲೈಫಲ್ಲಿ. ಏನಾಗುತ್ತೋ ಏನೂ ಆಗಲ್ಲ. ಇನ್ನು ಕೆಲವರು ಏನಾದ್ರು ಪ್ರಯತ್ನ ಮಾಡಕ್ ಹೋದ್ರೆ ಮರ್ಯಾದೆ ಹೋದ್ರೆ ಇದೆ ಅಂತ ಹೇಳಿದವನು ಯಾರು ನಿನ್ಗೆ? ಇದೆ ಅಂತ ಹೇಳಿದವನು ಯಾರು? ಜ್ಞಾಪಕ ಮಾಡ್ಕೊ. ನಿನಗೆ 18 20 25 30 ಇಯರ್ಸ್ ಜ್ಞಾಪಕ ಮಾಡ್ಕೊ. ಇಷ್ಟು ವರ್ಷದಲ್ಲಿ ಒಬ್ರು ನಿನಗೆ ಮರ್ಯಾದೆ ಇದೆ ಅಂತ ಹೇಳಿದಾರ? ಇಲ್ದೇ ಇರೋದನ್ನ ಇದೆ ಅನ್ಕೊಂಡು ಹೋಗಿದೆ ಅಂತ ಯಾಕೆ ಅನ್ಕೊಳ್ತೀರಾ? ಫಸ್ಟ್ ಅದು ಬೀಳ್ಬೇಕು. ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್. ಅವಶ್ಯಕತೆ ಮತ್ತು ಅನಿವಾರ್ಯತೆ ಅನ್ನೋ ದಂಪತಿಗಳ ಮಗುನೇ ಸಂಬಂಧಗಳು. ಇಲ್ಲಿ ಪ್ರತಿ ಸಂಬಂಧಕ್ಕೂ ಒಂದು ಅವಶ್ಯಕತೆ ಅನಿವಾರ್ಯತೆ ಇರುತ್ತೆ ಅಷ್ಟೇ. ಇನ್ನು ಕೆಲವರು ಹೇಳ್ತಾರೆ, ಹುಡುಗ ಹುಡುಗಿ ಡೈಲಾಗ್ ಹೇಳ್ತಾರೆ, ನೀನು ಹುಟ್ಟೋದೇ ನನಗೋಸ್ಕರ ಅಂತ. ಲೇ, ಅದೇ ಕಾಲೇಜ್ಗೆ ಆ ಹುಡುಗಿ, ಅದೇ ಕಾಲೇಜ್ಗೆ ನೀನ್ ಸೇರಿದಕ್ಕೆ ಆ ಡೈಲಾಗ್ ಬಂತು. ನೀನು ಹುಟ್ಟಿರೋದೇ ನನಗೋಸ್ಕರ ಡೈಲಾಗ್. ಹಬ್ಬ. ಕೆಲವರು ಹುಡುಗರು ಹೇಳ್ತಾರೆ, ನೀನಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ. ಪ್ರೀತಿ ಅಂದ್ರೆ ಇನ್ನೊಬ್ಬರಿಗೋಸ್ಕರ ಸಾಯೋದಲ್ಲ, ಎಷ್ಟೇ ಕಷ್ಟ ಆದ್ರೂ ಅವಳಿಗೋಸ್ಕರ ಬದುಕೋದು ಮಗನೇ. ಏನು ಹುಡುಗಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವ್ರು ಇಷ್ಟ ಆದ್ರೆ ಸತ್ತೋಗ್ಬಿಡೋದ, ನೀನೇ ಮಾಡ್ಬೇಕಾದ್ರು. ಕೆಲವ್ರು ಹೇಳ್ತಾರೆ ಸೂಸೈಡ್, ನಾನು ಸತ್ತೋಗ್ತೀನಿ, ಸತ್ತೋಗಿ ಮತ್ತೆ ಹೊಡೆದ್ರೆ LKG ಹಾಕ್ತಾರೆ, ಫಸ್ಟ್ ಇಂದ ಹೊಡ್ಬೇಕು. ಅದಕ್ಕೆ ಪ್ರೀತಿ ಅಂದ್ರೆ ಇನ್ನೊಬ್ರಿಗೋಸ್ಕರ ಸಾಯೋದಲ್ಲ, ಎಷ್ಟೇ ಕಷ್ಟ ಆದ್ರೂ ಅವ್ರಿಗೋಸ್ಕರ ಬದುಕೋದು. ಇದೊಂದು ತಲೆಗೆ ಇಟ್ಕೊಳ್ಳಿ. ನಾನೆಲ್ಲ ನಮ್ಮ ಜಸ್ಟ್ ಪಾಸ್ ತಂಡಕ್ಕೂ ಹೇಳ್ತೀನಿ, ಕರ್ನಾಟಕದ ಮೆಜಾರಿಟಿ ಜಸ್ಟ್ ಪಾಸ್ ಹುಡುಗರಿಗೂ ಹೇಳ್ತೀನಿ, ನೀವು ಪ್ರದೀಪ್ ಈಶ್ವರ್ನ ಇನ್ಸ್ಪಿರೇಷನ್ ಆಗಿ ತಗೋಬೇಡಿ, ರೋಲ್ ಮಾಡೆಲ್ ಅದು ತಗೋಬೇಡಿ. ಆದ್ರೆ ಪ್ರದೀಪ್ ಈಶ್ವರ್ ಜರ್ನಿ ಯೋಚನೆ ಮಾಡಿ. ಅಪ್ಪ ಅಮ್ಮ ಇಲ್ದಾರೋ ಹುಡುಗ, ಬ್ಯಾಕ್ ಗ್ರೌಂಡ್ ಇಲ್ದಾರೋ ಹುಡುಗ, ವಿಧಾನಸೌಧದಲ್ಲಿ ಟವಲ್ ಹಾಕಿ ನನಗೂ ಒಂದು ಚೇರ್ ಇದೆ ಅಂತ ಸಾಧ್ಯ ಆಗಂಗಿದ್ರೆ ಅಟ್ಲೀಸ್ಟ್ ಬರೆಯೋ ಎಕ್ಸಾಮ್ ಅಲ್ಲಿ ಒಂದು 85% ಬರದೇ ಇದ್ರೂ ಪರವಾಗಿಲ್ಲ. ಒಂದು ಕಂಪನಿಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ರಿಯಲ್ ಟಾಪರ್ ಯಾರು ಗೊತ್ತಾ ಸರ್? ಅಪ್ಪನ ಕಡಿಮೆ ಹರ್ಟ್ ಮಾಡೋನು. ರಿಯಲ್ ಟಾಪರ್ ಯಾರು ಗೊತ್ತಾ ಸರ್? ಅಮ್ಮನ ಕಡಿಮೆ ಹರ್ಟ್ ಮಾಡೋರು. ನಾನು ಬಿಗ್ ಬಾಸ್ ಹೋದಾಗ ಒಂದು ಡೈಲಾಗ್ ಹೇಳಿದ್ದೆ, ನೀನು ಇಷ್ಟಪಡೋ ಹುಡುಗಿ ಗ್ರೇಟ್ ಅಂತ ಹೇಳ್ತಿಲ್ಲ, ನಿಮ್ಮ ಅಮ್ಮ ಅಷ್ಟು ಗ್ರೇಟ್ ಅಲ್ಲ ಅಂತ ಹೇಳ್ತಿದ್ದೀನಿ. ನೀನು ಇಷ್ಟಪಟ್ಟ ಹುಡುಗ ಜೆಂಟ್ಲ್ಮ್ಯಾನ್ ಅಲ್ಲ ಅಂತ ಹೇಳ್ತಿಲ್ಲ, ನಿಮ್ಮ ಅಪ್ಪನಷ್ಟು ಜೆಂಟ್ಲ್ಮ್ಯಾನ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಇದು ಹೇಳಿದ್ದೆ. ಎಲ್ರಿಗೂ ಒಳ್ಳೇದಾಗಬೇಕು. ಈ ಚಿತ್ರಕ್ಕೂ ನಮ್ಮ ಶಶಿಧರ್ ಸರ್ ಅವ್ರಿಗೆ, ನಮ್ಮ ಹೀರೋ ಶ್ರೀ ಅವ್ರಿಗೆ, ಪ್ರಣತಿ ಅವ್ರಿಗೆ, ಮತ್ತು ನಮ್ಮೆಲ್ಲ, ನಾನು ಎಲ್ಲ ಪ್ರತಿಯೊಬ್ಬರ ಹೆಸರು ಮಿಸ್ ಆಗುತ್ತೆ. ನಮ್ಮ ಶ್ರೀ ಅವ್ರಿಗೆ, ಪ್ರಣತಿ ಅವ್ರಿಗೆ, ರಂಗಾಯಣ್ ರಘು ಸರ್ ಅವ್ರಿಗೆ, ಸುಚೇಂದ್ರ ಪ್ರಸಾದ್ ಅವ್ರಿಗೆ, ಸಾಧು ಕೋಕ್ಲ ಅವ್ರಿಗೆ, ಪ್ರಕಾಶ್ ಅವ್ರಿಗೆ. ಸಾಧು ಕೋಕ್ಲ ಸರ್ ಬಂದಿದ್ದಾರೆ, ಯಾಕೆಂದರೆ ಅವರು ನನ್ನ ಕ್ಯಾನ್ವಾಸ್ ಟೈಮಲ್ಲಿ ಬಂದು ಕ್ಯಾನ್ವಾಸ್ ಮಾಡಿದ್ರು. ಕ್ಯಾನ್ವಾಸ್ ಮಾಡಿ ನಾನು ಅಲ್ಲಿ ಕೇಳಿದೆ, ಸರ್ ಒಂದು ಡೈಲಾಗ್ ಹೇಳಿ ಅಂತ. ಬ್ರದರ್ ನೀನು ಕ್ಯಾಂಡಿಡೇಟ್ ಕಣೋ, ಸೀರಿಯಸ್ ಆಗಿರೋ ಅಂದರು. ಸರ್ ಒಂದು ಡೈಲಾಗ್ ಹೇಳಿ ಸರ್, ನೀನು ಕ್ಯಾಂಡಿಡೇಟ್ ಕಣೋ, ಸೀರಿಯಸ್ ಆಗಿರೋ ಅಂತ. ನಾನು ಹೇಳಿದೆ, ಸೀರಿಯಸ್ ಆಗಿದ್ರೆ ಸೋತೋಗ್ತೀನಿ ಸರ್ ಅಂತ. ಜಾಸ್ತಿ ಸೀರಿಯಸ್ ಆಗಿಲ್ಲ ಇರಬಾರ್ದು ಸರ್, ಸೋತೋಗ್ಬಿಡ್ತೀವಿ ಅಂತ. ಸೀರಿಯಸ್ ಆಗಿದ್ರೆ ಟೆನ್ಷನ್ ಬರುತ್ತೆ, ಟೆನ್ಷನ್ ಬಂದ್ರೆ ಭಯ ಬರುತ್ತೆ, ಭಯ ಬಂದ್ರೆ ಸೋಲು ನಿನ್ನ ಕೇರ್ ಆಫ್ ಅಡ್ರೆಸ್ ಆಗುತ್ತೆ. ಫಿಯರ್ಲೆಸ್ ಆಗಿ ಹೋಗ್ಬೇಕು. FEAR ಫರ್ಗೆಟ್ ಎವ್ರಿಥಿಂಗ್ ಅಂಡ್ ರನ್, ಆರ್ ಫೇಸ್ ಎವ್ರಿಥಿಂಗ್ ಅಂಡ್ ರೈಸ್ ಅಂತ. ನಾವು ಫೇಸ್ ಎವ್ರಿಥಿಂಗ್ ಅಂಡ್ ರೈಸ್ ಅಂತ ಆದವರು. ಫಿಯರ್ ಅಂದ್ರೆ ಅದಕ್ಕೆ ನಾನು ಸಾಧಕ್ ಹೋಗ್ಲಿ ಸರ್ ಅಂದ್ರೆ, ನಿನ್ ಕ್ಯಾಂಡಿಡೇಟ್ ಡೈಲಾಗ್ ಕೇಳ್ತಿದ್ಯಾ ಅವ್ರು ಸಿಗ್ಬೇಕು ಸರ್. ನನಗೆ ಸರ್ ಎಲೆಕ್ಷನ್ ಟೈಮಲ್ಲಿ ತುಂಬಾ ಜನ ಹೇಳೋರು ಇರ್ತಾರೆ ನಿಮ್ಗೆ, ಏನಂತ ಹಂಗೆ ಹಿಂಗೆ ಎತ್ಕೊಟ್ಟವ್ರು ಜಾಸ್ತಿ ಸೋಲ್ ತುಡ್ತೀಯ ನೀನು, ಅವ್ರ ವಿರುದ್ಧ ಗೆಲ್ಲಕ್ಕಂತ ಹಂಗೆ ಹಿಂಗೆ ಅಂತ. ನೀವು ಏನು ಟೆನ್ಷನ್ ಮಾಡ್ಕೊಳ್ಳಿಲ್ವಾ ಸರ್?
ಇಲ್ಲ ಸ್ವಲ್ಪನೂವೆ. ಅಲ್ಲ, ಏನ್ ಗೊತ್ತಾ ಸರ್, ಅದೇನು ಗೊತ್ತಾ, ಮತ್ತೆ ಯಾರಾದ್ರು ಅದು ಒಂದು 10-15 ವರ್ಷದ ಪ್ರೋಗ್ರಾಮಿಂಗ್ ಹಂಗೆ ಸರ್. ಲೈಫಲ್ಲಿ ಏನ್ ಪ್ರಯತ್ನ ಪಟ್ಟರು ಸೋಲ್ತಾ ಇದ್ವಾ, ಇನ್ನೊಂದ್ಸಲ ಸೋಲಕ್ ರೆಡಿ ಇದ್ವಿ, ಗೆದ್ವಿ. ಬಟ್ ಸರ್ ಅದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಒಂದು 10-15 ವರ್ಷದ ಅಭ್ಯಾಸ ಬೇಕು. ನಾನೊಂದು ಡೈಲಾಗ್ ಹೇಳಿದ್ದೆ, ಸ್ಪೀಡ್ ಇರ್ಬೇಕಾಗಿರೋದು ಫೀಲ್ಡ್ ಅಲ್ಲಿ, ಎನ್ಫೀಲ್ಡ್ ಅಲ್ಲ, ಆವಾಗಲೇ ರಾಯಲ್ ಆಗಿ ಕಟ್ಟಾಗೋದು ಅಂತ. ಟ್ರಾಲ್ ಆಗ್ಬೋದು ಬ್ರದರ್, ಪೊಲಿಟಿಕಲ್ ಕಾಂಟ್ರವರ್ಸಿನೇ ಆಯ್ತು, ಒಂದು ಒಳ್ಳೆ ವಿಡಿಯೋನೇ ಬರಲಿಲ್ಲ ಯಾರು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.